ಇನ್ನೊಂದು ಪ್ರಮುಖವಾಗಿ ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಒಂದು ಇದಕ್ಕೆ ಏನಂದ್ರೆ ಸಮಿತಿಗೆ ಅಥವಾ ಏನಂದ್ರೆ ಒಂದು ಟ್ರಸ್ಟ್ಗೆ ಏನಂದ್ರೆ 5 ಎಕರೆ ಜಮೀನನ್ನ ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದು ಏನೋ ಲೀಗಲ್ ಆಗಿ ಕೊಟ್ಟಿರುವಂತದ್ದು ಅಥವಾ ಇಲ್ಲೀಗಲ್ ಆಗಿ ಅಥವಾ ಬಿಜೆಪಿ ಅದನ್ನ ಯಾವ ರೀತಿಯಾಗಿ ನೋಡ್ತಾ ಇದೆ ಅಂತ? ಪತ್ರಿಕೆಗಳಲ್ಲಿ ನಮ್ಮ ನಾಯಕರ ಹೇಳಿಕೆಗಳನ್ನ ಈ ವಿಚಾರದಲ್ಲಿ ಗಮನಿಸಿದ್ದೇನೆ. ಪೂರಾ ವಿಚಾರಗಳೇನಿದೆ ಅಂತ ತಿಳ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾವೆ. ಆದರೆ ಒಂದು ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆಯನ್ನು ಕೂಡ ನಾನು ಗಮನಿಸಿದ್ದೇನೆ. ಇಲ್ಲಿ 5 ಎಕರೆ ಅವರ ಟ್ರಸ್ಟ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬದ ಒಡೆತನದ ಟ್ರಸ್ಟ್ಗೆ 5 ಎಕರೆಯನ್ನು ಅಲಾಟ್ ಆಗಿದೆ. ಇದು ಅಕ್ರಮವಾಗಿ ಆಗಿದೆಯೋ ಅಥವಾ ಕ್ರಮಬದ್ಧವಾಗಿ ಆಗಿದೆಯೋ ಎಲ್ಲವೂ ಕೂಡ ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕಾಗ್ತದೆ. ಆ KDB ಲ್ಯಾಂಡ್ 5 ಎಕರೆ ಲ್ಯಾಂಡನ್ನು ಅವ್ರಿಗೆ ಅಲಾಟ್ ಮಾಡೋಕ್ಕೂ ಮುಂಚೆ ಎಷ್ಟು ಅರ್ಜಿಗಳನ್ನು ಕರೆದಿದ್ರು, ಯಾರ್ಯಾರು ಟ್ರಸ್ಟ್ ಈ ಜಮೀನಿಗೆ CA ನಿವೇಶನ ಅಂತ ಕರೆದ್ರೆ 5 ಎಕರೆ CA ಜಮೀನು ಏನು ಖರ್ಗೆ ಕುಟುಂಬಕ್ಕೆ ಅಲಾಟ್ ಆಗಿದೆ, ಯಾರ್ಯಾರು ಅರ್ಜಿದಾರರಿದ್ದರು, ಇವೆಲ್ಲವೂ ಕೂಡ ಮಾಹಿತಿ ಪಡೆದುಕೊಳ್ಬೇಕಾಗ್ತದೆ. ಅದಕ್ಕೂ ಇವರು ಕೂಡ ಉತ್ತರ ಕೊಡಬೇಕಾಗ್ತದೆ. ಯಾರಿಗೂ ಗೊತ್ತಿಲ್ಲದೇನೆ ಕದ್ದು ಮುಚ್ಚಿ 5 ಎಕರೆನ ಹೌದು CA ನಿವೇಶನ ಅಂತೇಳಿ ಅಲಾಟ್ ಮಾಡಿದ್ದಿದ್ರೆ, ಯಾಕೆ CA ನಿವೇಶನ ಅಂತ ಹೇಳಿದ್ರೆ ಇದು ಪತ್ರಿಕೆಗಳ ಪ್ರಕಟಣೆ ಹೊಡಿಸ್ಬೇಕಾಗ್ತದೆ. ಇದೆಲ್ಲದ್ರ ಬಗ್ಗೆ ಮಾಹಿತಿ ತೆಗೆದುಕೊಳ್ತಾ ಇದ್ದೇವೆ, ಬರೋದ್ರಿಂದಲೇ ಮಾತನಾಡ್ತಾ ಇದ್ರ ಬಗ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.